ಒಂದು ಇದರಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿತ್ತು. ನಮಗೆ ಮಾವನ ಮಗಳು ಅವರು ತಂದೆ ತಾಯಿ ಬಂದು ಕೂಲಿ ಕೆಲಸ ಮಾಡ್ಕೊಂಡಿರೋದು. ಈ ಹುಡುಗಿನೇ ಒಂದು ಆಧಾರ ಆಗಿತ್ತು. ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ತಾಯಿನ ಮತ್ತು ಎಲ್ಲರನ್ನೂ ಸಾಕ್ತಿದ್ಲು. ಈಗ ನೆನ್ನೆ KR ಹಾಸ್ಪಿಟ್ಲಲ್ಲಿ ಯಾವುದೋ ಒಂದು ಮಗುಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಇಲ್ಲಿಗೆ ಬಂದಿದ್ರು. ನೆನ್ನೆ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ದಾರೆ, ಕರ್ಕೋಗ್ಬಿಡು ಅಂತ ಹೇಳಿದ್ದಾರೆ. ಅವರು ಮಳೆ ಬತ್ತಿದ್ದರಿಂದ ಆಗಲ್ಲ, ಆಟೋದಲ್ಲಿ ಬುಕ್ ಮಾಡ್ಕೊ ಹೋಗು, ನಾನು ಅಮೌಂಟ್ ಕಳಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಈ ಹುಡುಗಿ ಯಾವುದೋ ಆಟೋದಲ್ಲಿ ಹತ್ತಿರ್ಬೋದು. ಅದು ಅಲ್ಲಿ ನೋಡಿದ್ರೆ ಅದು ಮಲ್ಡ್ರ್ ಥರ ಕಾಣ್ತಲ್ಲ, ರೇಪನ್ ಮಲ್ಡ್ರ್ ಥರ ಕಾಣ್ತಿದೆ. ಇದು ತೀರಾ ಯಾಕೆಂದರೆ ಈಗ ನಡೀತಾ ಇರೋದು ನೋಡಿದ್ರೆ ಪಾಪ ಬಡವ್ರ ಮಕ್ಳ ಮೇಲೆ ಈ ಥರ ಆಯ್ತೈತೆ. ಅದಕ್ಕೆ ದಯವಿಟ್ಟು ಸರ್ಕಾರದವ್ರಿಗೆ ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ಬಸ್ ಭಾಗ್ಯ, ಅನ್ನ ಭಾಗ್ಯ, ಯಾವ ಭಾಗ್ಯನೂ ಕೊಡಬೇಡಿ. ಈ ಥರದವ್ರಿಗೆ ಪಬ್ಲಿಕಲ್ಲಿ ಹೊಡೆದು ಸಾಯಿಸ್ಬೇಕು. ಆ ಥರ ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ. ತೀರಾ ಹೆಚ್ಚಿಗೆ ಈ ಥರ ನಡೀತಿದೆ, ರೇಪ್ಗಳು ನಡೀತಿದೆ. ತೀರಾ ಬಡವ್ರ ಮಕ್ಕಳಿಗೆ ನ್ಯಾಯನೇ ಸಿಗ್ತಾಯಿಲ್ಲ, ಅನ್ಯಾಯನೇ. ಯಾರು ಈ ಥರ ಮಾಡಿದ್ದಾರೆ ತಪ್ಪಿಸ್ತ್ರನ್ನ, ಅದು ಯಾಕೆ ಮಾಡಿದ್ದಾರೆ ಅದೆಲ್ಲ ತನಿಖೆ ಆಗಿ ಅವ್ರಿಗೆ ಪಬ್ಲಿಕಲ್ಲಿ ಸಾಯಿಸ್ಬೇಕು. ಈಗ ಅನುಮಾನ ಇದೆಯಾ? ಆ ಥರದ್ದು ಗೊತ್ತಿಲ್ಲ ಸರ್, ಆ ಥರ ಅನುಮಾನ ಯಾರೂ ಇಲ್ಲ.